ಇವಾಗ ಫೋರ್ತ್ ಕ್ವಶನ್ ಇವಾಗ. ಸೊ ಫೋರ್ತ್ ಕ್ವಶನ್, a body has a charge of minus 3.2 microcoulomb. The number of excess electrons it has is, ಹಾಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅನ್ನೋದು ಬೇಕು. ಸೊ ನಮಗೆ ಗೊತ್ತಿರೋದು ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಅಂದರೆ, ಒಂದು ಎ 5.12 ಇಂಟು 10 to the power of 25, 5 into 10 to the power 12, 2 into 10 to the power 13, ಆ್ಯಂಡ್ ಲಾಸ್ಟ್ ಆಪ್ಷನ್ ಏನಿದೆ 5 into 10 to the power of 5.12 into 10 to the power of 13. ಹಾಗಾದರೆ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಈಸ್ ಸಿ. ಹೇಗೆ ಅನ್ನೋದನ್ನು ಇವಾಗ ನಮಗೆ ಕೊಟ್ಟಿರೋ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ, Q is equal to N into E. Number of electrons present on an object or a body is given by Q is equal to N into E. N ಅಂದರೆ number of electrons, E ಅಂದರೆ charge of an electron, Q ಅಂದರೆ it is a charge. Therefore N is equal to Q divided by E. ಸೊ ಕೊಟ್ಟಿರೋ ಕ್ವಶನ್ ಪ್ರಕಾರ ನಮಗೆ ಆಲ್ರೆಡಿ ಗೊತ್ತಿದೆ, ಬಾಡಿ ಹ್ಯಾಸ್ ಎ ಚಾರ್ಜ್ ಆಫ್ ಎಷ್ಟು ಅಂತ ಹೇಳಿದರೆ 3.2 ಮೈಕ್ರೋಕೂಲಮ್ ಅಂತ ಹೇಳಿದರೆ, ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಕನ್ವರ್ಟ್ ಮಾಡಿದಾಗ 3.2 ಇಂಟು 10 to the power -6 ಕೂಲಂಬ್ ಆಯಿತು. ಸೊ ಡಿವೈಡೆಡ್ ಬೈ ಚಾರ್ಜ್ ಆಫ್ ಆ್ಯನ್ ಎಲೆಕ್ಟ್ರಾನ್ ಈಸ್ ನಥಿಂಗ್ ಬಟ್ 1.6 ಇಂಟು 10 to the power -19. ಸೊ ಇವಾಗ ಡಿವೈಡ್ ಮಾಡೋದು ಈಸಿಯೆಸ್ಟ್ ಕ್ವಶನ್. ಸೊ 16 ones are 16 twos are 16 ones are 16 twos are, that means 1.6 ones are 1.6 twos are. So that is equal to 2 into 10 to the power of -6. ಸೊ ಈ -19 ಮೇಲ್ಗಡೆ ಹೋದರೆ +19. ಸೊ 19 ಒಳಗೆ 6 ಹೋದರೆ 13. therefore N is equal to 2 into 10 to the power of 13 electrons. Therefore number of electrons present in a body is nothing but 2 into 10 to the power of 13 electrons. Okay, thank you.